ಪುಣೆಯಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿರುವ ಸಿಂಹಗಡ್ ಕೋಟೆ ಹೋಗ್ತಿದೀವಿ. ನೋಡಕ್ ಸಿಗುತ್ತೆ ನಿಮಗೆ. ಶತ್ರುಗಳು ಬಂದ್ರೆ ಅಲ್ಲಿಂದ ಗುಂಡಿಟ್ಟು ಸಾಯಿಸ್ತಿದ್ವಿ. ಸೊ ಅದ್ರ ಸಲುವಾಗಿ ಅಂತ ಪ್ರೊವೈಡ್ ಮಾಡಿರುವಂತ ಆ ಮೆಕ್ಯಾನಿಸಮ್ ಇಲ್ಲಿವರೆಗೂ ನೋಡಕ್ ಈ ಫೋರ್ಟ್ ನ ಇತಿಹಾಸ ನೋಡೋದಾದ್ರೆ ಸುಮಾರು 1647ರಲ್ಲಿ ಈ ಫೋರ್ಟ್ ಬಿಜಾಪುರದ ಸುಲ್ತಾನನಾದ ಆದಿಲ್ ಶಾಹಿ ಅವರ ಕೈವಶದಲ್ಲಿತ್ತು. ಇಲ್ಲೇನ ಹಿಂದೆ ಏನ್ ನೋಡ್ತಿದ್ರೆ ಇದು ತಾನಾಜಿ ಮಾಲುಸರೆ ಅವರ ಸ್ಟ್ಯಾಚು. ಸೊ ಇವರು ಶಿವಾಜಿ ಮಹಾರಾಜರ ಅತ್ಯಂತ ನಿಷ್ಠಾವಂತ ಅಧಿಕಾರಿ ಕೂಡ ಹೌದು. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಅಮೋಕ್. ಆಕ್ಚುಲಿ ಇವತ್ತು ನಮ್ದು ಈ ಬ್ಲಾಗ್ ಬಂದ್ಬಿಟ್ಟು ನಾವು ಪುಣೆಯಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿರುವ ಸಿಂಹಗಡ್ ಕೋಟೆ ಹೋಗ್ತಿದೀವಿ. ಇದು ಸುಮಾರು 2025ರಲ್ಲಿ ವರ್ಲ್ಡ್ ಹೆರಿಟೇಜ್ ಸೆಂಟರ್ ಅಂತ ಕೂಡ ಇದು ಮಾಡಲಾಗಿತ್ತು. ಅಂದ್ರೆ ಲ್ಯಾಂಡ್ಸ್ಕೇಪ್ ಆಫ್ ಮಿಲಿಟರಿ ಮರಾಠ ಅಂತೇಳಿ ಅದನ್ನ ಸೇರಿಸಲಾಗಿತ್ತು. ಸೊ ಆ ಕೋಟೆಗೆ ಇವತ್ತು ನಾವು ಹೋಗ್ತಿದೀವಿ. ಜೊತೆಗೆ ನಿಮ್ಮನ್ನ ಈ ಕೋಟೆ ವಿಶೇಷತೆ ಏನು ಅಂತ ನಾವು ಹೇಳ್ತೀವಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ನನ್ನ ಚಾನಲ್ ದ ಟ್ರಾವೆಲರ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರೆಡಿ ಪಾರ್ಕಿಂಗ್ ಬಂದಾಯ್ತು. ನಾವು ಪಾರ್ಕಿಂಗ್ ಫೀಸ್ ಏನಿಲ್ಲ, ಬಟ್ ಬರುವಾಗ ನಾವು ಇದು ಕಟ್ಟಬೇಕು ಆಗುತ್ತೆ. 50 ರೂಪೀಸ್ ಕೊಟ್ಟು ಟಿಕೆಟ್ ತಗೊಂಡು ಮೇಲ್ಗಡೆ ಬರಬೇಕು. ಅದು ಇಲ್ಲಿಂದ ನೀವು ಈ ಹಿಲ್ ಸ್ಟೇಷನ್ಗೆ ಎಂಟ್ರಿ ಆಗೋ ಮೊದಲೇನೆ ಗೇಟ್ ಇರುತ್ತೆ. ಅಲ್ಲಿಂದ ನಾನು ನಿಮ್ಗೆ ತೋರಿಸ್ತೀನಿ. ಅಲ್ಲಿಂದ ಫೀಸ್ ಟಿಕೆಟ್ ದುಡ್ಡು ಕೊಟ್ಟು ಬರ್ಬೇಕಾಗುತ್ತೆ. ಇದು ಪಾರ್ಕಿಂಗ್ ಏರಿಯಾ ಬಂದ್ಮೇಲೆ. ಸೊ ಇದು ಹೀಗೆ ಕಾಣ್ತಿದೆ. ಇನ್ನು ಸ್ವಲ್ಪ ಕೆಲಸ ಎಲ್ಲ ನಡೆದಿದೆ ಇದರದ್ದು. ಪಾರ್ಕಿಂಗ್ ಆದ ತಕ್ಷಣ ಬರುವಂತದ್ದು ಇದು. ಇಲ್ಲಿಂದ ನಮ್ಗೆ ಮೇನ್ ಎಂಟ್ರಿಗೆ ಹೋಗೋಕಿದೆ. ಸೊ ಅಲ್ಲಿಂದ ಮುಂದ್ಗಡೆ ಇಲ್ಲಿ ಏನೇನಿದೆ ಅಂತ ನೋಡ್ಕೊಳ್ಳೋಣ ನಾವು ಜೊತೆ. ಇದು ಇಲ್ಲಿಂದ ಎಂಟ್ರಿ ಆಗೋದು. ಜೊತೆ ಇಲ್ಲಿಂದ ಇದು ಸ್ಟ್ರೀಟ್ ಫುಡ್ ಏನೇನಿದೆ ನೋಡಿ. ಜೊತೆಗೆ ಇವತ್ತು ಸಾಟರ್ಡೆ ಇದ್ರು ಕೂಡ ಜನ ಇದ್ದಾರೆ ಹೆವಿ. ಅದ ನಂತರ ನೆಕ್ಸ್ಟ್ ಫಸ್ಟ್ ಬರೋದೇ ಪುಣೆ ದರ್ವಾಜ ಅಂತ. ಇದು ಫಸ್ಟ್ ಎಂಟ್ರಿ ಪಾಯಿಂಟ್ ಕೂಡ ಹೌದು. ಈ ಫೋರ್ಟಿಗೆ ಇರೋದು 2 ಮೇನ್ ಬಾಗಿಲು. ಒಂದು ಪುಣೆ ದರ್ವಾಜ ಅಂತ ಮತ್ತು ಇನ್ನೊಂದು ಕಲ್ಯಾಣ ದರ್ವಾಜ. ಈ ಪುಣೆ ದರ್ವಾಜ ಅನ್ನೋದು ನಾರ್ತ್ ಈಸ್ಟಿಗೆ ಇರುವಂತದ್ದು ಎಂಟ್ರಿ ಪಾಯಿಂಟ್. ನೋಡಕ್ ಸಿಗುತ್ತೆ ನಿಮ್ಗೆ. ಇದು ಪುಣೆ ದರ್ವಾಜ ಅಂತ. ಆಮೇಲೆ ಕಲ್ಯಾಣ ದರ್ವಾಜ ಏನಿದೆ ಅದು ಸೌತ್ ಈಸ್ಟಿಗಿದೆ, ಆ ಸೈಡ್ ಇದೆ. ಈ ಮೇನ್ ಡೋರ್ ಮೇಲ್ಗಡೆ ಇರುವಂತದ್ದು. ಯಾಕಂದ್ರೆ ಇದು ಎಲ್ಲ ಮೆಕ್ಯಾನಿಸಮ್ ನೋಡ್ಕೊಳ್ಳಿ. ಸೊ ಹೇಗಿದೆ ಇಲ್ಲಿಂದ ಯಾರಾದ್ರೂ ಮೇನ್ ಎಂಟ್ರಿ ಇಲ್ಲಿ ನಿಮ್ಗೆ ಇಲ್ಲಿ ತೋರಿಸ್ತೀನಿ ನಿಮ್ಗೆ. ಸೊ ಇದು ಎಂಟ್ರಿ ನೋಡಕ್ಕೆ. ಯಾರಾದ್ರೂ ಬರ್ತಿದ್ರೆ ಇಲ್ಲಿಂದ ಕಾವಲಿಂದ ಎನ್ಮಿಗಳಿದ್ರೆ ಅವ್ರನ್ನ ಸಾಯಿಸಕಂತ ಮಾಡಿರುವಂತದ್ದು ಇದು. ಸೊ ಹೀಗಿದೆ. ಮೊದಲು ಏನ್ ಎಂಟ್ರೆನ್ಸ್ ಆದ ತಕ್ಷಣ ನೆಕ್ಸ್ಟ್ ಅದೇ ತರದ ಇನ್ನೊಂದು ಎಂಟ್ರೆನ್ಸ್ ಇದೆ. ಯಾಕಂದ್ರೆ ಸೇಫ್ಟಿಗೋಸ್ಕರ 2-3 ಬಾಗಿಲುಗಳನ್ನ ಇವ್ರು ಮಾಡ್ತಿದ್ರು. ಸೊ ಹಾಗೇನೆ ಈ ಕೋಟೆಯ ಮ್ಯಾಪ್ ನೋಡ್ಬಹುದು ನೀವು. ಇಲ್ಲಿ ನೋಡಕ್ ಸಿಗುತ್ತೆ ನಿಮಗೆ. ಪೂರಾ ಕೋರ್ಟ್ನ ಪೂರ್ತಿ ಮ್ಯಾಪ್ ಇಲ್ಲಿ ನೋಡಕ್ ಸಿಗುತ್ತೆ ನಿಮ್ಗೆ. ಸೊ ಈ ಕಡೆ ಬಂದ್ರೆ ಅಲ್ಲಿ ಕಲ್ಯಾಣ ದರ್ವಾಜ ಇದೆ ಸ್ಟಾರ್ಟಿಂಗ್. ಇಲ್ಲಿ ಪುಣೆ ದರ್ವಾಜ. ಈ ಕಡೆ ಕೆಳಗಡೆ ಏನ್ ಇದೆಯಲ್ಲ ಇದು ಪುಣೆ ದರ್ವಾಜ. ಸೊ ಹೀಗಿದೆ ನೋಡಕ್ ಸಿಗುತ್ತೆ ನಿಮ್ಗೆ. ಅಲ್ಲಿಂದ ಮುಂದ್ಗಡೆ ಬಂದಾದ್ಮೇಲೆ ಈ ತರದ ಇನ್ನೊಂದು
ಬಾಗಿಲ ಅಂದ್ರೆ ಎಂಟ್ರೆನ್ಸ್ ನೋಡಕ್ ಸಿಗುತ್ತೆ ನಮ್ಗೆ. ಸೊ ಯಾಕಂದ್ರೆ ಅಲ್ಲಿ ಯಾರಾದ್ರೂ ಎನ್ಮಿಗಳು ಮಿಸ್ ಆಗಿ ಇಲ್ಲಿ ಒಳಗಡೆ ಬಂದ್ರೆ ಇಲ್ಲಿಂದ ಕಾವಲು ಏನ್ ಇರ್ತಿದ್ರು ಅವ್ರನ್ನ ಸಾಯ್ಸಕ್ಕಂತಾನೆ ಮಾಡಿರುವಂತ ಸೇಫ್ಟಿ ಸಲುವಾಗಿ ಈ ತರದ 3 ಡೋರ್ಗಳು ಇಲ್ಲಿದೆ ಸ್ಟಾರ್ಟ್ ಪಾಯಿಂಟ್ ಅಲ್ಲಿ. ಸೊ ನನ್ನ ಹಿಂದೆ ಏನ ಕಾಣ್ತಿದೆ ಅಲ್ಲ, ಇದು ಪುಣೆ ದರ್ವಾಜನ 2ನೇ ಬಾಗಿಲು. ಯಾಕಂದ್ರೆ ಫಸ್ಟ್ ನೀವು ನೋಡಿದ್ರಿ ಇದು ಬರೋದು 2ನೇ, ಇದು ಆದ ತಕ್ಷಣ ಇನ್ನೊಂದು ಇದೆ, 3 ಇದೆ ಒಟ್ಟೆ ಟೋಟಲಿ ಪುಣೆ ದರ್ವಾಜ ಸೈಡಿಗೆ. ಸೊ ಟೋಟಲಿ ಮೇನ್ ಡೋರ್ ಬಂದ್ಬಿಟ್ಟು 2 ಇದೆ, ಒಂದು ಕಲ್ಯಾಣ ದರ್ವಾಜ ಮತ್ತೆ ಇನ್ನೊಂದು ಪುಣೆ ದರ್ವಾಜ. ಇವಾಗ ನಾವು ಹೋಗ್ತಿರೋದು ಪುಣೆ ದರ್ವಾಜದಿಂದ. ಸೊ ಬನ್ನಿ ನಾನು ನಿಮಗೆ ಜೊತೆಗೆ ಹೇಳ್ತಾ ಹೋಗ್ತೀನಿ. ಮೇಲ್ಗಡೆ ಹೋಗಕ್ಕೆ ಹೀಗಿದೆ ನೋಡಿ. ಸೊ ಮತ್ತೆ ನಿಮ್ಗೆ ಇಲ್ಲಿಂದ ನಿಂತು ನೋಡಿದ್ರೆ ಇದು ಹೀಗೆ ಕಾಣುತ್ತೆ. ಇಲ್ಲಿ ನಿಂತು ಏನು ಕಾವಲ್ಗಾರರು ಇರ್ತಿದ್ರು, ಇಲ್ಲಿ ನಿಂತ್ರೆ ಅವ್ರಿಗೆ ಇಲ್ಲಿಂದ ಮೇನ್ ಡೋರ್ ಇಂದ ಯಾರು ಬರ್ತಿದ್ರು, ಯಾರಿಲ್ಲ, ಯಾರು ಹೋಗೋದು ಬರೋದು ಎಲ್ಲ ವಾಚ್ ಮಾಡ್ತಿದ್ರು ಇಲ್ಲಿಂದ ನಿಂತ್ಕೊಂಡು. ಇದೆ ಇದು ಪುಣೆ ದರ್ವಾಜನ 3ನೇ ಬಾಗಿಲು. ಸೊ ಪುಣೆ ಸೈಡ್ ದರ್ವಾಜ ಏನಿತ್ತು ಅಲ್ಲಿಂದ 3ನೇ ಬಾಗಿಲು. ಹೀಗೆ ಮೇಲ್ಗಡೆ ಅಲ್ಲೆಲ್ಲ ಮೆಕ್ಯಾನಿಸಮ್ ಎಲ್ಲ ನೋಡ್ಬೋದು ನೀವು. ಯಾರಾದ್ರೂ ಶತ್ರುಗಳು ಬಂದ್ರೆ ಅಲ್ಲಿಂದ ಗುಂಡಿಟ್ಟು ಸಾಯಿಸ್ತಿದ್ರು. ಸೊ ಅದ್ರ ಸಲುವಾಗಿ ಅಂತ ಪ್ರೊವೈಡ್ ಮಾಡಿರುವಂತ ಆ ಮೆಕ್ಯಾನಿಸಮ್ ಇಲ್ಲಿವರೆಗೂ ನೋಡಕ್ ನಿಮ್ಗೆ ಸಿಗುತ್ತೆ. ಅಲ್ಲಿಂದ ನೆಕ್ಸ್ಟ್ 2 ಇದೆ. ರೈಟಿಗೆ ಹೋದ್ರೆ ತೋಫ್ಖಾನ್, ಅದು ಬಿಟ್ರೆ ನೆಕ್ಸ್ಟ್ ಎಡಗಡೆ ಹೋದ್ರೆ ಗೋಡಾಚಿ ಪಾಗ ಅಂತ, ಅಂದ್ರೆ ಕುದುರೆಗಳ ಕಟ್ಟುವಂತ ಸ್ಥಳ ನಿಮ್ಗೆ ಇಲ್ಲಿ ನೋಡಕ್ ಸಿಗುತ್ತೆ. ಈ ಸ್ಥಳ ಅಂದ್ರೆ ಸ್ಪೆಷಲಿ ಕುದುರೆಗಳ ಕಟ್ಟಕಂತೆ ಮಾಡಿರುವಂತ ಪ್ಲೇಸ್ ಕೂಡ ಇದು. ನಾನು ನಿಮ್ಗೆ ತೋರಿಸ್ತೀನಿ. ಇದು ಹಿಂದ್ಗಡೆ ಏನ್ ಕಾಣ್ತಿದೆ, ಇದು ಮೊದಲು ಇಲ್ಲೆಲ್ಲ ಕುದುರೆಗಳ ಕಟ್ತಿರುವಂತ ಸ್ಥಳ ಹೌದು. ಸೊ ಇದು ನೋಡಿದ್ರೆ ಹೈಟ್ ಇಸ್ ಕಡಿಮೆ ಇದೆ, ಬಟ್ ಹೇಗೆ ಕಟ್ತಿರೋ ಅಂತ ಸ್ವಲ್ಪ ಕಷ್ಟಕರವಾದ ಸಂಗತಿನೇ ಹೌದು. ಬಟ್ ಅಂದ್ರೆ ಕಲ್ಲಿನಲ್ಲಿ ಕೆತ್ತಿ ಗುಹೆಗಳನ್ನು ಮಾಡಿದ್ದಾರೆ. ಯಾಕಂದ್ರೆ ಯಾವುದೇ ಸುಳಿವು ಎನಿಮಿಗಳಿಗೆ ಸಿಗಬಾರ್ದು ಅಂತ ಹೇಳಿಬಿಟ್ಟು ಇದನ್ನ ಗುಹೆಗಳಲ್ಲಿ ಮಾಡಿರುವಂತ ಜಾಗ ಇದು, ಸ್ಪೆಷಲಿ ಕುದುರೆಗಳ ಕಟ್ಟಕ್ಕೆ. ಇಲ್ಲಿ ಸ್ಟ್ರೀಟ್ ಫುಡ್ ಹೀಗಿದೆ ನೋಡಿ. ಈ ಫೋರ್ಟ್ ನ ಇತಿಹಾಸ ನೋಡೋದಾದ್ರೆ ಸುಮಾರು 1647ರಲ್ಲಿ ಈ ಫೋರ್ಟ್ ಬಿಜಾಪುರದ ಸುಲ್ತಾನನಾದ ಆದಿಲ್ ಶಾಹಿ ಅವರ ಕೈವಶದಲ್ಲಿ ಇತ್ತು. ಶಿವಾಜಿ ಮಹಾರಾಜರಿಗೆ ಸ್ವರಾಜ್ಯ ಸ್ಥಾಪನೆ ಮಾಡ್ಬೇಕಂತ ಯೋಚನೆ ಬಂದಾಗ ಅವರು ತಮ್ಮ ಚಟುವಟಿಕೆಗಳನ್ನ ನಿಧಾನವಾಗಿ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿದ ನಂತರ 1647ರಲ್ಲಿ ಈ ಫೋರ್ಟ್ ಅನ್ನ ಆದಿಲ್ ಶಾಹಿಯಿಂದ ತಮ್ಮ ಕಡೆಗೆ ತಗೊಳ್ತಾರೆ. ಇಲ್ಲೇನ ಹಿಂದೆ ಏನ್ ನೋಡ್ತಿದ್ರೆ ಇದು ತಾನಾಜಿ ಮಾಲುಸರೆ ಅವರ ಸ್ಟ್ಯಾಚು. ಸೊ ಇವರು ಶಿವಾಜಿ ಮಹಾರಾಜರ ಅತ್ಯಂತ ನಿಷ್ಠಾವಂತ ಅಧಿಕಾರಿ ಕೂಡ ಹೌದು. ಇವರು ಸುಮಾರು 1670ರಲ್ಲಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿರುವಂತ ಒಬ್ಬ ದಯಮೆ ಇವರು. ಯಾಕೆ ಅಂದ್ರೆ ಈ ಫೋರ್ಟ್ ಮೊಘಲರ ಹತ್ರ ಇತ್ತು. ಮೊಘಲರಿಂದ ವಶಪಡಿಸಿಕೊಳ್ಳಕ್ಕೆ ತುಂಬಾನೇ ಕಷ್ಟಕರವಾದ ಸಂಗತಿ ಆಗಿತ್ತು. ಆ ಟೈಮಲ್ಲಿ ಶಿವಾಜಿ ಮಹಾರಾಜರು ಈ ತಾನಾಜಿ ಮಾಲುಸರೆ ಅವನಿಗೆ ಇಲ್ಲಿ ಏನ್ ನೋಡ್ತಿದ್ರು ಅವ್ರನ್ನ ನೇಮಕ ಮಾಡ್ತಾರೆ. ನೇಮಕ ಮಾಡಿದ ತಕ್ಷಣ ಈ ತಾನಾಜಿ ಮಾಲುಸರೆ ಅವ್ರು ಏನಿದಾರ ಇವರ ಮಗನ ಮದುವೆ ಇರುತ್ತೆ. ಆದ್ರೂ ಕೂಡ ಅದನ್ನ ಬಿಟ್ಟು ಈ ಯುದ್ಧಕ್ಕೆ ಅವರು ರೆಡಿಯಾಗಿ ಬರ್ತಾರೆ. ಬರ್ಬೇಕಾದ್ರೆ ಇನ್ನೊಂದು ಕಷ್ಟ ಏನಾಗಿತ್ತಂದ್ರೆ ಮೇಲ್ಗಡೆ ಬರಕ್ಕೆ ಯಾವುದೇ ತರದ ದಾರಿಗಳ ಇವ್ರ ಹತ್ರ ಇರ್ಲಿಲ್ಲ. ಬಟ್ ಆ ಟೈಮಲ್ಲಿ ಒಂದು ಲೆಜಾರ್ಡ್ ಅಂದ್ರೆ ಯಶವಂತಿ ಅನ್ನುವಂತ ಒಂದೇನು ಹಲ್ಲಿ ಅಂತ ಅಂದ್ರೆ ಉಡ ಏನಂತೀವಿ ನಾವು, ಅದನ್ನ ಯೂಸ್ ಮಾಡ್ಕೊಂಡು ಮೇಲ್ಗಡೆ ಬರ್ತಾರೆ. ಅಂದ್ರೆ ಯಾವ ತರ ಅಂದ್ರೆ ಅದಕ್ಕೆ ಬಾಲಕ್ಕೆ ಹಗ್ಗ ಕಟ್ಟಿ ಮೇಲೆ
ಬಿಸಾಕ್ತಾರೆ, ಅದು ಗೋಡೆಗೆ ಅತ್ಯಂತ ಗಟ್ಟಿಯಾಗಿ ಹಿಡ್ಕೊಂಡು ಕೂಡ್ತದೆ. ಆ ಟೈಮಲ್ಲಿ ಹಗ್ಗ ಹಿಡ್ಕೊಂಡು ಅವರ ಸೈನ್ಯವೆಲ್ಲ ಮೇಲೆ ಬರ್ತದೆ. ಅದು ಆದ್ಮೇಲೆ ಆ ಲಿಜಾರ್ಡ್ ಸತ್ತೋಗುತ್ತೆ. ಸೊ ಅದು ಆದ್ಮೇಲೆ ಏನ್ ಮೊಘಲರ ಕಮಾಂಡರ್ ಇದ್ರು, ಉದಯಭಾನ್ ರಜಪೂತ್ ರಾಠೋಡ್ ಅಂತ ಏನೇ ಇದ್ರು, ಅವ್ರ ಜೊತೆ ತಾನಾಜಿ ಮಾಲುಸರೆ ಅವರ ತುಂಬಾನೇ ಯುದ್ಧ ಆಗುತ್ತೆ. ಆದ್ಮೇಲೆ ಕೊನೆ ಟೈಮಲ್ಲಿ ಇವರು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡ್ತಾರೆ. ಇದೇನಿದೆ ಅಮೃತೇಶ್ವರಂ ಮಂದಿರ ಅಂತ ಹೇಳಿ, ಇದು ಆ ಟೈಮಲ್ಲಿ ಪೂಜೆ ಮತ್ತು ಅವರ ನಂಬಿಕೆ ಇಟ್ಟಂತ ದೇವರು ಕೂಡ ಹೌದು. ಸೊ ಇಲ್ಲಿವರೆಗೂ ಯಾವುದೇ ತರದ ಹಾಳಾಗಿಲ್ಲ, ಬಟ್ ಚೆನ್ನಾಗಿದೆ. ಏನೋ ಆ ತರ ಏನ್ ಅಮೃತೇಶ್ವರ ಮಂದಿರ್ ಆಗಿನ ಕಾಲದಿಂದಲೂ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಂಡು ಇಲ್ಲಿ ಪೂಜೆ ಮಾಡಕ್ಕೆ ಅಂತ ಸ್ಥಾಪನೆ ಮಾಡಿರುವಂತಹ ಮಂದಿರ್. ಅಂದ್ರೆ ಅವರ ಭಾವನೆಗಳಿಗೆ ಇದು ಹನುಮಾನ್ ಟೆಂಪಲ್. ಎಲ್ಲಾ ಫೋರ್ಟ್ ಅಲ್ಲಿ ಇರುವಂತ ದೇವರು ಅಂದ್ರೆ ಹನುಮಾನ್. ಅಂದ್ರೆ ಈ ಫೋರ್ಟ್ ನಲ್ಲಿ ತಮ್ಮ ಭಯಭೀತಿಗಳನ್ನು ಹೋಗಲಾಡ್ಸಕ್ಕೆ ಅಂತಾನೆ ಹನುಮಾನ್ಜಿಯನ್ನ ಸ್ಥಾಪನೆ ಮಾಡ್ತಿದ್ರು. ಅದರ ಸಲುವಾಗಿ ಎಲ್ಲ ಫೋರ್ಟ್ ಅಲ್ಲಿ ಹನುಮಾನದ ದೇವರು ಅಂದ್ರೆ ನೋಡಕ್ ಸಿಗುತ್ತೆ. ಕಲ್ಯಾಣದಿಂದ ಎಂಟ್ರಿ ಆಗುವಂತ ಎಂಟ್ರೆನ್ಸ್ ಪಾಯಿಂಟ್ ಇದು. ಸೊ ಟಾಪ್ ವ್ಯೂ ಹೀಗಿದೆ. ಈಗ ಕೆಲಸ ಎಲ್ಲ ನಡೆದಿದೆ, ಅಲ್ಲಿ ಬಿಡ್ತಿಲ್ಲ. ನಾವು ಹೋಗ್ಬೇಕು ಅನ್ಕೊಂಡಿದ್ವಿ, ಬಟ್ ಅಲ್ಲಿ ಬಿಡದಿರೋ ಕಾರಣ ಆ ಕಡೆ ಹೋಗಕ್ ಆಗಲ್ಲ. ಸೊ ಇಲ್ಲಿಂದಾನೇ ನಿಮಗೆ ತೋರಿಸ್ತಿದ್ದೀನಿ. ಸೊ ಲಾಸ್ಟ್ ಟೈಮ್ ನಾನು ಬಂದು ನೋಡಿದಾಗ ಏನ್ ಮೇನ್ ಡೋರ್ ಇದೆಯಲ್ಲ, ಅಲ್ಲಿ ಕ್ರ್ಯಾಕ್ ಎಲ್ಲ ಬಂದಿತ್ತು, ಅದನ್ನೆಲ್ಲ ರಿಪೇರಿ ಮಾಡ್ತಾವ್ರೆ ಇವಾಗ. ಇದು ತಿಳಕ್ ಅವರ ಆಫೀಸರ್ ಮನೆ ಅಂತ. ಬಾಲಗಂಗಾಧರ್ ತಿಳಕ್ ಏನಿದ್ರು ಅವರು ಮೊದಲೇ ಇಲ್ಲಿ ಕೂತ್ಕೊಂಡು ಗಾಂಧೀಜಿಯವ್ರ ಜೊತೆ ಮೀಟಿಂಗ್ ಎಲ್ಲ ಮಾಡ್ತಿದ್ರು. ಅಂದ್ರೆ ನಮ್ಗೆ ಇಂಡಿಪೆಂಡೆಂಟ್ ಆಗೋಕ್ಕಿಂತ ಮುಂಚೆ. ಸೊ ಅವರ ವಾಸಸ್ಥಾನ ಕೂಡ ಇದು ಆಗಿತ್ತು. ಮತ್ತೆ ಅವಾಗ ಬಂದು ಗಾಂಧೀಜಿಯವರು ಇಲ್ಲಿ ಮೀಟಿಂಗ್ ಕೂಡ ಮಾಡ್ತಿದ್ರು. ಸೊ ಇದು ಒಳಗಡೆ ಕ್ಲೋಸ್ ಆಗಿದೆ, ಒಳಗಡೆ ಎಂಟ್ರಿ ಇಲ್ಲ. ಸೊ ಇವೆಲ್ಲ ತೋಪುಗಳೆಲ್ಲ ಇಟ್ಟಿದ್ದಾರೆ ಇಲ್ಲಿ.